ಎಸ್ ಸ್ನೇಹಿತರೆ, ವೆಲ್ಕಮ್ ಟು ಒನ್ ಆಫ್ ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ಟುರ್ತುಕ್. $17,000 ಅಡಿ ಮೇಲೆ ಒಂದು ಡೆಕಾಥ್ಲಾನ್ ಶಾಪು. ಇದು ಯಾವುದೋ ಗುಹೆ ಥರ ಇದೆ. ಶಾಕ್ ರಿವರ್ ಮೇಲೆ ಹೋಗ್ತಾ ಇದ್ದೀವಿ. ये ऑर्गेनिक मशरूम है ना, आज बना के आपको थोड़ा खाए. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮಿಗೆ 4:15. ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಆಗುತ್ತೆ. ಲೆಟ್ಸ್ ಇಫ್ ವಿ ಕ್ಯಾನ್ ಕ್ಯಾಪ್ಚರ್ ಸಮ್ ಸನ್ರೈಸ್ ಶಾರ್ಟ್ಸ್. ಸೊ ಟೈಮ್ ಬಂದು 4:15 ಅಂತ ಹೇಳ್ದಂಗೆ. ವೆದರ್ ನೋಡಿದ್ರೆ 0 ಡಿಗ್ರಿ ಇದೆ. ಬಟ್ ಚಳಿ ಅಷ್ಟೊಂದು ಅನಿಸ್ತಾ ಇಲ್ಲ, ಬಿಕಾಸ್ ಡೌನ್ ಜಾಕೆಟ್ ಎಲ್ಲ ಆಗಿರೋದಕ್ಕೆ ಅನಿಸುತ್ತೆ. ಕರೆಕ್ಟಾಗಿ ಲೇರಿಂಗ್ ಎಲ್ಲ ಮಾಡಿದ್ರೆ ಚಳಿ ಕಂಟ್ರೋಲ್ ಮಾಡ್ಬೋದು ಅನಿಸುತ್ತೆ ಸ್ನೇಹಿತರೆ. 0 ಡಿಗ್ರಿ ಇದ್ರೂ ಏನಂತ ಚಳಿ ಅನ್ನಿಸ್ತಾ ಇಲ್ಲ. ಸೊ ಲೆಟ್ಸ್ ಸಿ ಇಫ್ ಐ ಕ್ಯಾನ್ ಕ್ಯಾಪ್ಚರ್ ಸಮ್ ಬ್ಯೂಟಿಫುಲ್ ಸನ್ರೈಸ್. ಸೊ ಏನಂದರೆ ಸನ್ರೈಸ್ಗೆ ಈಸ್ಟ್ ಈ ಕಡೆ ಇದೆ, ಬಟ್ ಈ ಕಡೆ ನೋಡಿದ್ರೆ ಬರೀ ಮರಗಳಿದ್ದಾವೆ, ಸೊ ಕಾಣಿಸಲ್ಲ. ಈ ಕಡೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಸ್ನೋ ಕವರ್ಡ್ ಮೌಂಟೇನ್ ಇದೆ, ಆ ಕಡೆ ಇನ್ನೊಂದು ಮೌಂಟೇನ್ ಇದೆ. ಸೊ ಅಲ್ಲೇನಾದರೂ ಕ್ಯಾಪ್ಚರ್ ಮಾಡೋದಾ ಅಂತ ನೋಡ್ತಾ ಇದ್ದೀನಿ. ಬಟ್ ಸನ್ರೈಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಒಳ್ಳೆ ಶಾರ್ಟ್ಸ್ ಕ್ಯಾಪ್ಚರ್ ಮಾಡ್ಬೋದು. ನೋಡೋಣ. ಹಿಮಾಲಯಸಲ್ಲಿ ನಾಗಲಿ ಮಾತ್ರ ಸಕ್ಕತ್ತಾಗಿರ್ತವೆ ನೋಡಿ. ಫರ್ ಹೆಂಗಿರುತ್ತೆ ನೋಡಿ. ಏನೋ ನಿನ್ನ ಹೆಸರು? ಡಾಗಿ. ಸೊ ನಾಯಿಗಳು ನೀವು ಎಷ್ಟು ಫ್ರೆಂಡ್ಲಿ ಆಗಿದ್ರೆ ಅಷ್ಟು ಫ್ರೆಂಡ್ಲಿಯಾಗಿ ಅದು ಇರ್ತವೆ ಅಷ್ಟೇ, ಏನು ಮಾಡಲ್ಲ. ಬರ ಇಲ್ಲಿ. ಏಯ್ ಬೈಲಿ. ಹಾಂ ಬಾ. ಏನು ನೋಡಿ, ಬರೀ ಫ್ರೆಂಡ್ಲಿಯಾಗಿ ಮಾತಾಡ್ಸಿದೆ ಅಷ್ಟೇ. ಇವಾಗ ನಾನು ಹಿಂದೆನೇ ಬರ್ತಾವನೆ. ಇವಾಗ ನಾನು ಎಲ್ಲೋದ್ರೂ ಬರ್ತಾನೆ ಅವನು. Yes, ಸ್ನೇಹಿತರೆ, we have checked out from this place and we are going to our next destination, ಟುರ್ತುಕ್ ವಿಲೇಜ್. ಸೊ ಇದು ಬಂದು ಪಾಕಿಸ್ತಾನಲ್ಲಿತ್ತು 1971ಗಿಂತ ಮುಂಚೆ. 1971 ಇಂಡೋ ಪಾಕ್ ವಾರಲ್ಲಿ ನಮ್ಮ ಇಂಡಿಯಾಗೆ ಸೇರ್ಕೊಂತು. ಟುರ್ತುಕ್ ವಿಲೇಜ್ ಲದಾಖಲ್ಲೇ ಇದ್ದರೂ ಕಲ್ಚರ್ ತುಂಬ ಡಿಫ್ರೆಂಟ್ ಇರುತ್ತೆ, ಬಿಕಾಸ್ ಅದು ಪಾಕಿಸ್ತಾನ ಇದ್ದಿದ್ದರಿಂದ ಅವ್ರ ಕಲ್ಚರ್ ಜಾಸ್ತಿ ಇರ್ತದೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಅದಾದಮೇಲೆ ಪಾಕಿಸ್ತಾನ ಬರುತ್ತೆ. ಇದು ನೋಡಿ, ಇದು ಮಿಲ್ಟ್ರಿ ಬೇಸ್ ಕ್ಯಾಂಪ್ ಅನಿಸುತ್ತೆ. ಡೆಸರ್ಟಲ್ಲಿ ಮಿಲ್ಟ್ರಿ ಬೇಸ್ ಕ್ಯಾಂಪ್ ಮಾಡಿದ್ದಾರೆ. ಸೊ ಇಲ್ಲೇನೋ ಬರ್ದಿರೋ ಪಿಟ್ ಸ್ಟಾಪ್, ಪುಲ್ವೇರಿ ಸೀರೀಸ್ ಪಿಟ್ ಸ್ಟಾಪ್. ಓ, ಡೆಕಾಥ್ಲಾನ್ ಇಲ್ಲೂ ಇದೆ.
ನೋಡಿ, ಟುರ್ತುಕ್ ವಿಲೇಜ್ ಹೋಗ್ತಾ ಇದೊಂದು ರಿಮೋಟ್ ಏರಿಯಾ, ಬರೀ ಒಂದು ಮಿಲ್ಟ್ರಿ ಬೇಸ್ ಕ್ಯಾಂಪ್ ಇದೆ ಅಷ್ಟೇ. ಇಲ್ಲಿ ಡೆಕಾಥ್ಲಾನ್ ಮಾಡಿದ್ದಾರೆ, ಕ್ರೇಜಿ ನೋಡಿ. ಬಟ್ ಕ್ಲೋಸ್ ಆಗಿದೆ. ಓಪನ್ 9 ಗಂಟೆಗೆ ಅಂತ ಕೊಟ್ಟಿದ್ದಾರೆ, ಬಟ್ ಕ್ಲೋಸ್ ಆಗಿದೆ. ಕ್ರೇಜಿ. 17,000 ಅಡಿ ಮೇಲೆ ಒಂದು ಡೆಕಾಥ್ಲಾನ್ ಶಾಪು. ಬನ್ನಿ ಹೋಗೋಣ. ಇಲ್ಲೊಂದು ಮಿಲ್ಟ್ರಿ ಬೇಸ್ ಕ್ಯಾಂಪು ನೋಡಿ. ಈ ಥರ ಮಿಲ್ಟ್ರಿ ಬೇಸ್ ಕ್ಯಾಂಪ್ಸ್ ಎಲ್ಲ ಬರೀ ಪಬ್ಜಿಯಲ್ಲಿ ನೋಡಿದ್ದಿದೆ ಅಷ್ಟೇ, ಇವಾಗ ರಿಯಲಾಗಿ ನೋಡ್ತಾ ಇದ್ದೀನಿ. ಅಲ್ಲಿ ಮನೆಗಳು ನೋಡಿ ಸ್ನೇಹಿತರೆ ಹೆಂಗೆ ಕಟ್ಟಿದ್ದಾರೆ. ಕಲ್ಲುಗಳಲ್ಲೇ ಗುಡ್ಸ್ಲ ಥರ ಮಾಡ್ಕೊಂಡವ್ರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬರೀ ಕಲ್ಲಲ್ಲೇ ಮನೆ ಕಟ್ಟಿದ್ದಾರೆ. ಇಲ್ಲೂ ಒಂದಿದೆ. ಇದು ನೋಡಿ, ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಇದು ಕಂಪ್ಲೀಟ್ ಆಗಿತ್ತು ಅನಿಸುತ್ತೆ. ಸೊ ಅವಾಗ ಹಂಗೆ ಸುತ್ತಾಕೊಂಡು ಹೋಗೋದು ಬೇಕಾಗಿಲ್ಲ, ಡೈರೆಕ್ಟ್ ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲೇ ಹೋಗ್ಬಿಡ್ತಾರೆ. ಬನ್ನಿ. ಬಟ್ ಇದು ಸ್ಟಾಪ್ ಮಾಡಿದ್ರೆ ಅನಿಸುತ್ತೆ ಕನ್ಸ್ಟ್ರಕ್ಷನ್ ನೋಡಿ. ತುಂಬ ವರ್ಷದಿಂದ ಎಲ್ಲ ರಸ್ಟ್ ಹಿಡ್ದು ಹೋಗಿದೆ. ಒನ್ ವೆಹಿಕಲ್ ಅಟ್ ಎ ಟೈಮ್. ಇದು ಯಾವುದೋ ವೀಕ್ ಬ್ರಿಡ್ಜ್ ಅನಿಸುತ್ತೆ, 1 ವೆಹಿಕಲ್ ಅಟ್ ಎ ಟೈಮ್ ಅಂತ. ಇದು ಮೋಸ್ಟ್ಲಿ ಶೋಕ್ ರಿಕವರೇ ಇರಬೇಕು. ಓ, ಇದು ಯಾವುದೋ ಗುಹೆ ಥರ ಇದೆ, ಸಾಕಾಗಿದೆ. ನೋ ಪಾರ್ಕಿಂಗ್, ಬಿ ಅಲರ್ಟ್. ಇಲ್ಲಿಂದ ಹೇಳ್ದವ್ರೆ. ಟುರ್ತುಕ್ ಕಡೆ ಹೋಗ್ತಾ ಇರಿ ಅಂದರೆ ಆಫ್ ರೋಡ್ ಮಾಡೋಕ್ಕೆ ರೆಡಿ ಇರಿ. ರೋಡ್ ತುಂಬ ಕಡೆ ತುಂಬ ಕೆಟ್ಟದಾಗಿದೆ. ಅಲ್ಲಿ ಮೇಲ್ಗಡೆ ಒಂದು ಪೀಕ್ ಕಾಣ್ತಾ ಇದೆ, ಯಾವ ಪೀಕೆ ಗೊತ್ತಿಲ್ಲ, ಬಟ್ ಒಂಥರ ಪಿರಾಮಿಡ್ ಶೇಪಲ್ಲಿದೆ. ಫೈವ್ ಇಯರ್ಸ್ ಬ್ಯಾಕ್ ಯಾವುದೋ ಒಂದು ಸಣ್ಣ ರೈಡ್ ಸ್ಟಾರ್ಟ್ ಮಾಡಿದೆ. ಮೈಸೂರಿಗೆ ಹೋಗಿ, ಮೈಸೂರಿಂದ ಮಡಿಕೇರಿ ಹೋಗಿ ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿತ್ತು. ಇವತ್ತು ಲದಾಖ್ವರೆಗೂ ಬಂದಿದ್ದೀನಿ. ಫೀಲ್ಸ್ ವೆರಿ ಹ್ಯಾಪಿ. ಏನಾದರೂ ಒಂದೇ ರೈಡಲ್ಲಿ ಬೇಡ ಅಂತ ಸ್ಟಾಪ್ ಮಾಡಿದರೆ ಇವತ್ತೆಲ್ಲರಿಗೂ ಬರೋಕ್ಕಾಗ್ತಾಯಿರಲಿಲ್ಲ. ಬಟ್ ಏನಂದರೆ ಅದೊಂದು ಪ್ಯಾಷನ್ ಇತ್ತು, ಇಡೀ ವರ್ಲ್ಡ್ ಒಂದು ಸಲ ಬೈಕಲ್ಲಿ ನೋಡಬೇಕಂತ. ಸೊ ಅದು ಒಂದೊಂದಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ದಿ ವರ್ಲ್ಡ್ ಲುಕ್ಸ್ ಡಿಫ್ರೆಂಟ್ ವೆನ್ ಯುವರ್ ಆನ್ ಬೈಕ್. ನೀವು ಬೈಕ್ ಓಡಿಸೋವಾಗ, ಕಾರ್ ಓಡಿಸೋವಾಗ 2 ಡಿಫ್ರೆಂಟ್ ಪ್ರಪಂಚ ನೋಡ್ತೀರ. ಪ್ರಪಂಚಕ್ಕಿಂತ ಆ ಫೀಲಿಂಗೇ ಬೇರೆ. ಕಾರಲ್ಲಿ ಅಥವಾ ಬೇರೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ಎಕ್ಸ್ಪ್ಲೋರ್ ಮಾಡೋ ಫೀಲಿಂಗೇ ಬೇರೆ.
ನೀವು ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡೋ ಫೀಲಿಂಗೇ ಬೇರೆ. ದಿಸ್ ಈಸ್ ಅನ್ಮ್ಯಾಚಬಲ್. ಈ ಲ್ಯಾಂಡ್ಸ್ಕೇಪ್ ನೋಡಿ ಫುಲ್ ಡಿಫ್ರೆಂಟ್ ಆಗಿದೆ. ಬರೀ ಬಂಡೆಗಳು ಆ್ಯಂಡ್ ಬಂಡೆ ನಾರ್ಮಲ್ ಕಲರ್ ಇಲ್ಲ, ಇದೊಂಥರ ಮೆರೂನ್ ಕಲರ್ ಬಂಡೆ. ನಾರ್ಮಲ್ ಬಂಡೆಗೆ ಆಯಿಲ್ ಪೇಂಟ್ ಹೊಡೆದಂಗೆ ಐತೆ ನೋಡಿ. ಯು ಆರ್ ಆನ್ ಡ್ಯೂಟಿ ಸೊ ಯು ಕ್ಯಾನ್ ಎಂಜಾಯ್ ದ ಬ್ಯೂಟಿ. ಪ್ರತಿಯೊಂದು 50 ಕಿಲೋಮೀಟ್ರಿಗೂ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾನೇ ಇದೆ. ಇಲ್ಲಿ ಏನಾದರೂ ಆಗಿದೆಯೇನೋ ಗೊತ್ತಿಲ್ಲ, ಫುಲ್ ಟ್ರಾಫಿಕ್ ಆಗಿದೆ. ಓಕೆ, ಇವಾಗ ಬಿಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಬರೋಕ್ಕೆ ವೆಯ್ಟ್ ಮಾಡ್ತಾ ಇರಬೇಕು ನೋಡಿ. ಎಲ್ಲ ಗಾಡಿನ ಒಂದೇ ಸಲ ಬಿಡೋಲ್ಲ, ಸ್ವಲ್ಪ ಗಾಡಿಗಳನ್ನೇ ಬಿಡ್ತಾರೆ. ಅದು ಬರೀ 5 km/h ಹೋಗ್ಬೇಕಷ್ಟೆ. ಶಾಕ್ ರಿವರ್ ಮೇಲೆ ಹೋಗ್ತಾ ಇದ್ದೀವಿ. ಬರೀ ಇದು ಉಡುಪಿ ಸಲ ಮಾಡಿದ್ರಿ ಬ್ರಿಡ್ಜನ್ನ. ಕೆಳಗಡೆ ನೋಡಿ ನದಿ ಹೆಂಗೆ ಹರಿತಾ ಇದೆ. ವಿಶ್ ಯು ಎ ವೆರಿ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಇಲ್ಲಿ ಮತ್ತೆ ಆಫ್ ರೋಡ್. ಸ್ನೇಹಿತರೆ, ವೆಲ್ಕಮ್ ಟು ಒನ್ ಆಫ್ ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ಟುರ್ತುಕ್. क्या है बोलो? ये क्या है? रिमोट नहीं है, ये कैमरा है. ये क्या है? ये ड्रोन है. कंट्रोलर, ये कंट्रोलर है. ड्रोन है. इधर देख, इधर दिखाता है. इधर देख.
इधर देख रहा है, इधर देख। दिखा रहेगा आपका घर? ये क्या रूप? क्या आपका घर किधर है इसमें? यहाँ कुछ करना है, कुछ नहीं कर रहा है। खाली देख, आपका घर किधर है? आपका उधर। उधर है क्या? आप गोवा चल दो ना, उधर। वहाँ चला गया? इधर है क्या आपका घर? उधर घर तो ऊपर है। हाँ, ऊपर है क्या? किधर है? तेरे घर उधर। और दिखा रहेगा तो आपका और घर? कभी हमने फोटो खींचा है। हाँ खींचा। सब लोग हाँ, बस। करूँ? वो नहीं करो, वो करे तो गिर जाएगा। किधर है? उधर। है क्या? नीचे लाओ। ए, अरे तेरा नाम क्या? तेरा फुल नाम क्या? वो भी LKG क्या? वो भी LKG है, नहीं है। वो भी LKG है, नहीं। पाएगा मगरले। ಎಸ್ ಸ್ನೇಹಿತರೆ, ಸ್ಟೇ ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಆದೆ. ಇಲ್ಲಿ ಹೋಮ್ ಸ್ಟೇಸ್ ಎಲ್ಲ ಸ್ವಲ್ಪ ಬಿಟ್ಟಿದ್ದು ಮೇಲ್ಗಡೆ ಇರುತ್ತೆ, ಸೊ ನಡೆಯ ಸ್ವಲ್ಪ ಜಾಸ್ತಿನೇ ಇರ್ತದೆ. ಆ್ಯಂಡ್ ಹೋಮ್ ಸ್ಟೇ ಮಾತ್ರ ಅಮೇಝಿಂಗ್. ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದು ಬೆಡ್ಡು, ಇಲ್ಲೇ ಬಾಲ್ಕನಿ ವಿಂಡೋ ವ್ಯೂ ನೋಡಿ. ಆಯ್ತಲ್ಲ, ಆಚೆ ತೋರಿಸ್ತೀನಿ ಬನ್ನಿ. ನೋಡಿ ಏನು ಸಖತ್ತಾಗಿದೆ. ಈ ಕಡೆ ಬಂದರೆ ಈ ಕಡೆನೂ ವ್ಯೂ. ಸೊ ಬನ್ನಿ ಈಗ ತುರ್ತುಕ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ. ये ऑर्गेनिक मशरूम है ना, आज बना के आपको थोड़ा खाए